ಹಲೋ ಗೆಳೆಯರೇ, ನಾನು ನಿಮ್ಮ ಕಲಾವತಿ. ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಏನಪ್ಪ ಅಂದರೆ ಹಲ್ಸೂರು ಪಲ್ಲಕ್ಕಿಗೆ ಹೊರಡೋಣ ಅಂತ ರೆಡಿಯಾಗಿದ್ದೀವಿ. 3 ಗಂಟೆ ರಾತ್ರಿಗೆ ಎದ್ದು ಮೊಮ್ಮಕ್ಕಳನ್ನೆಲ್ಲ ರೆಡಿ ಮಾಡಿ, ಮಕ್ಕಳೆಲ್ಲ ರೆಡಿಯಾಗಿ ಎಲ್ಲ ನಿಂತಿದ್ದೀವಿ. ಏನಪ್ಪ ಅಂದರೆ ಇವತ್ತು ನಮಗೆ ಹಲ್ಸೂರು ಪಲ್ಲಕ್ಕಿ ಅನ್ನೋದು ತುಂಬ ವಿಶೇಷ. ನನ್ನ ಮೊಮ್ಮಕ್ಕಳು ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರಲ್ವ. ಎಲ್ಲ ಆಚೆ ಬಂದ್ರಿ. ಆಯಿತು, 6 ಗಂಟೆ ಆಗೋಯ್ತು. ಬೇಗ ಹೊರಡೋಣ ಅಂದ್ಕೊಂಡ್ರಿ, ಆಗಿಲ್ಲ ಹೊರಡೋಕ್ಕೆ. ಇವಾಗ ಒಂದು 6 ಗಂಟೆ ಆಗಿದೆ. ತಿಪ್ಸಂದ್ರದಲ್ಲಿ ನಿಲ್ಲಿಸಿದ್ವಿ ಟೀ ಕುಡಿಯೋಣ ಅಂತ, ಮತ್ತೆ ಹೊರಟ್ರಿ. ನಾವು ಬಂದು ಸೇರೋಕ್ಕೆ 6:30 ಆಗೋಗಿತ್ತು. ಇಲ್ಲಿ ನೋಡಿ ಅಡುಗೆಗಳೆಲ್ಲ ಮಾಡ್ತಿದ್ದಾರೆ ಪ್ರಸಾದಕ್ಕೆ. ನನ್ನ ಮೊಮ್ಮಕ್ಕಳನ್ನ ಹಿಡ್ಕೊಳ್ಳೋ ಕಾರಣ ಮೊಬೈಲ್ ಹಿಡ್ಕೊಳ್ಳೋಕ್ಕಾಗಿಲ್ಲ ವಿಡಿಯೋ ತೆಗಿಯೋಕ್ಕೆ. ಮಗನೇ ಎಲ್ಲ ತೆಗಿತಾ ಇದ್ದ. ನೋಡಿ ಫ್ರೆಂಡ್ಸ್, ಎಷ್ಟು ಪಲ್ಲಕ್ಕಿ ಹೋಗ್ತಾ ಇದೆ. ಕ್ರೌಡ್ ಇತ್ತು. ನಾವು ಹೋದಾಗ ಅಷ್ಟೊಂದು ಇದ್ದಿಲ್ಲ, ಮತ್ತೆ ಸ್ಟಾರ್ಟ್ ಆಯಿತು ಕ್ರೌಡು. ತುಂಬ ಖುಷಿಯಾಗಿತ್ತು ನಮಗೆಲ್ಲ. ಎಂಜಾಯ್ ಮಾಡೋಕ್ಕೆ ತುಂಬ ಸಂತೋಷ ಆಯಿತು. ದೇವಸ್ಥಾನ ಎಲ್ಲ ದೇವ್ರಿಗೂ ಕೊಡೋಂಗೆ ನಾವು ಫಸ್ಟ್ ಗಣಪತಿಗೆ ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಫಸ್ಟ್ ಗಣಪತಿನೇ ಅಲ್ವಾ ವಿಘ್ನೇಶ್ವರ, ಅವ್ರು ಕೊಡೋಣ ಅಂತ ಫಸ್ಟ್ ಗಣಪತಿಗೆ ಕೊಡೋಣ ಅಂತ ಅಂದ್ಕೊಂಡ್ವಿ. ನೈಟೇ ಪೂಜೆ ಸಾಮಾನೆಲ್ಲ ತಂದು ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಿ. ಎಲ್ಲ ದೇವ್ರಿಗೂ ಕೊಡೋಣ ಅಂತ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ವಿಘ್ನೇಶ್ವರ ವಿನಾಯಕ ನಮಗೆ ವಿಘ್ನ ಇಲ್ದಿರ ಎಲ್ಲರನ್ನೂ ಕಾಪಾಡಲಿ ಅಂತ ಫಸ್ಟ್ ನಾವು ವಿಘ್ನೇಶ್ವರನಿಗೆ ಕೊಟ್ವಿ. ಎಲ್ಲರಿಗೂ ಸಂತೋಷ ಆಯಿತು. ಫಸ್ಟ್ ವಿನಾಯಕ ನಾವು ಬಂದಿದ್ದೇ ವಿಘ್ನೇಶ್ವರ ನಮ್ಮ ಕಣ್ಣಿಗೆ ಕಂಡು ಫಸ್ಟ್ ಪೂಜೆ ಆಯಪ್ಪನಿಗೆ ಕೊಡಬೇಕು ಅಂತ ನಾವು ಕೊಟ್ವಿ. ನನ್ನ ಮೊಮ್ಮಗಳು ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ದಾಳೆ. ನನ್ನ ಮೊಮ್ಮಗನಿಗೆ, ಮೊಮ್ಮಗಳಿಗೆ, ಅಳಿಯನಿಗೆ, ಮಗಳಿಗೆ ಎಲ್ಲರಿಗೂ ಕೈಯಲ್ಲಿ ಪೂಜೆ ದೇವ್ರನ್ನ ನೋಡಿಸಿ ಪೂಜೆ ಮಾಡ್ತಿದ್ದಾರೆ. ಆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ತುಂಬ ಸಂತೋಷ ಆಯಿತು ನಮಗೆ ನೋಡಿಬಿಟ್ಟು. ಬಿಟ್ಟು ಪ್ರಸಾದ ತಿಂತಾಯಿದ್ದೀವಿ. ಪ್ರಸಾದ ಲಡ್ಡು ಅಂದರೆ ತುಂಬ ಇಷ್ಟ ಅವಳಿಗೆ. ಲಡ್ಡು ಥರನೇ ಇರ್ತಾಳೆ. ಲಡ್ಡು ಅಂದರೆ ತುಂಬ ಇಷ್ಟ. ನಮ್ಮ ಕೈಯಲ್ಲಿರೋದು ಕಿತ್ಕೊಂಡು ತಿಂತಾಯಿದ್ಲು. ಆಮೇಲೆ ಎಲ್ಲರೂ ತಿಂದಾಯಿತು ಪ್ರಸಾದ. ನೋಡಿ, ತಿನ್ನೋದ್ರಲ್ಲಿ ಅಷ್ಟು ಆಸೆ ಇರುತ್ತೆ ಅವಳಿಗೆ, ಕುತೂಹಲ. ಎಲ್ಲರೂ ತಿಂದರು, ಮಕ್ಕಳೆಲ್ಲರೂ. ಇನ್ನು ಬೇರೆ ದೇವ್ರಿಗೆ ಕೊಡೋಣ ಅಂತ ವರ್ಷ ನಾವು ಬಂದು ಎಲ್ಲ ದೇವ್ರಿಗೂ ಪೂಜೆ ಸಾಮಾನು ಕೊಡ್ತೀವಿ. ನಮಗೆ ಇದು ತುಂಬ ಕುತೂಹಲ ಕೊಡುತ್ತೆ. ಈ ವಾರನ ಬರೋ ವಾರನ ಅಂತ ನೋಡಿ ನಾವು ಬರ್ತೀವಿ. ನೀವು ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ಅಮ್ಮನ ಕಾಲಲ್ಲಿರೋ ಹೂವನ್ನು ತೆಗೆದು ತಲೆಯಲ್ಲಿ ಇಟ್ಕೊಂಡೆ. ನಂಗೆ ತುಂಬ ಖುಷಿಯಾಯಿತು. ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ದೇವರಿಗೆ ಪೂಜೆ ಕೊಟ್ರಿ. ಅದಾದಮೇಲೆ ನಡ್ಕೊಂಡು ಹೋಗ್ತಾನೆ ಇದ್ವಿ. ಬರೋ ತೇರಿಗೆಲ್ಲ ಕೊಟ್ಕೊಂಡು, ಪಲ್ಲಕ್ಕಿಗೆಲ್ಲ ಕೊಟ್ಕೊಂಡು, ಪೂಜೆ ಸಾಮಾನು ಕೊಟ್ಕೊಂಡು, ಮಗಳು ಮಿಸ್ ಆದಳು, ಮಗಳನ್ನ ಹುಡ್ತಾ ಇದ್ದೀವಿ. ಎಲ್ಲ ಒಗ್ಗಟ್ಟಲ್ಲಿ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಒಬ್ಬೊಬ್ಬರು ಮಿಸ್ ಆಗಿಬಿಟ್ರೆ ಹುಡ್ಕೋಕ್ಕಾಗಲ್ಲ. ಅದೊಂದು ಇರುತ್ತೆ. ಮತ್ತು ಮೊಮ್ಮಕ್ಕಳು ಆಟ ಆಡೋ ಸಾಮಾನು ನೋಡಿದ್ರೇ ಸ್ಟಾರ್ಟ್. ಇನ್ನು ಆಟ ಆಡೋದು ಬೇಕು, ಕಾರ್ ಬೇಕು, ಬೈಕ್ ಆಡಬೇಕು ಅಂತ. ಮೊಮ್ಮಗಳು ಕೂತಿದ್ದಾಳೆ. ಅಂದರೆ ನಮಗೊಂದು ಸ್ವಲ್ಪ ಭಯ ಇತ್ತು, ಅಳ್ತಾಳೇನೋ ಅಂತ. ಹತ್ತಿಲ್ಲ, ಚೆನ್ನಾಗಿ ಆಟ ಆಡ್ತಾಯಿದ್ಲು. ಮತ್ತು ಇದರಲ್ಲಿ ಕೂತಿದ್ಲು ಬುಟ್ಟಿನಲ್ಲಿ. ನಮಗೆ ಕುಣ್ಸೋಕ್ಕೂ ಭಯವಾಗಿತ್ತು, ಆದರೂ ಅವಳು ತುಂಬ ಧೈರ್ಯದಲ್ಲಿದ್ಲು. ನೋಡಿ, ಮೇಲಿಂದ ನೋಡ್ತಾ ಇದ್ದಾಳೆ. ನಾವು ಲಾಸ್ಯ ಅಂತ ಕರೆದ್ರೆ ಬಾಯೆಲ್ಲ ಹೇಳ್ತಾಳೆ ಫ್ರೆಂಡ್ಸ್. ಅಷ್ಟು ಧೈರ್ಯವಾಗಿದ್ಲು. ನಾವೇ ಭಯ ಪಡ್ತಾಯಿದ್ವಿ. ಅವಳು ಏನಪ್ಪ ಎದ್ದೊಳ್ತಾಳೇನೋ, ಬಿದ್ದೋಗ್ತಾಳೇನೋ ಅಂತ ನಾವೇ ಭಯ ಪಡ್ತಾಯಿದ್ವಿ. ತುಂಬಾ ಖುಷಿಪಟ್ಟು ಆಟ ಆಡಿದ್ರು ಮಕ್ಕಳಿಬ್ಬರೂ. ಅದರಲ್ಲೂ ಒಂದು ಸಂತೋಷ ಇತ್ತು ನಮಗೆ. ನಾವು ಭಯ ಪಡೋದಲ್ಲ, ಅವಳು ನೋಡಿ ಎಷ್ಟು ಖುಷಿಯಲ್ಲಿದ್ದಾಳೆ. ಅವಳಿಗೆ ಯಾವ ಭಯನೂ ಇದ್ದಿಲ್ಲ ಫ್ರೆಂಡ್ಸ್. ಮತ್ತು ಮುನೇಶ್ವರ ದೇವರಿಗೆ ಪೂಜೆ ಕೊಟ್ವಿ. ಎಲ್ಲರಿಗೂ ಪೂಜೆ ಅವರು ಮಂಗಳಾರತಿ ಕೊಟ್ಟರು. ದೇವರ ಅಲಂಕಾರ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಮತ್ತೆ ನೋಡ್ಬೇಕನ್ಸುತ್ತೆ. ನೋಡಿ, ಎಲ್ಲ ಮಕ್ಕಳು, ನನ್ನ ಮಗಳು ಎಲ್ಲರೂ ಪೂಜೆಗೆ ಮಂಗಳಾರತಿ ತಗೊತಾ ಇದ್ದಾರೆ. ಆದಮೇಲೆ ಅವಳಿಗೂ ನನ್ನ ಮೊಮ್ಮಗಳಿಗೂ ತಿದ್ದಿದ್ಲು. ಆಯಿತು, ಇನ್ನು ಪ್ರಸಾದ ತಿನ್ನೋಣ ಅಂತ ಪ್ರಸಾದ ಕ್ಯೂಗೆ ನಿಂತ್ಕೊಂಡ್ವಿ. ಇದೇ ಮೇಯ್ನು ಟಾಸ್ಕ್ ನಮಗೆ. ಇದು ಜನ ಇರ್ತಾರೆ ಫ್ರೆಂಡ್ಸ್, ನಿಂತ್ಕೊಂಡು ಬಂದ್ಕೊಂಡು ಲೈನಲ್ಲಿ ಬರೋಪಟ್ಟಿಗೆ
ಇಲ್ಲಿ ವರ್ಷ ವರ್ಷ ಪ್ರಸಾದ ಹಾಕ್ತಾರೆ. ಒಲೆಯಲ್ಲೇ ಮಾಡಿ ನೋಡಿ ಫ್ರೆಂಡ್ಸ್, ಒಲೆಯಲ್ಲೇ ಮಾಡಿ ಅಲ್ಲೇ ಪ್ರಸಾದನ ಎಷ್ಟು ದೊಡ್ಡ ದೊಡ್ಡ ಬೇಸಿನಲ್ಲಿ ಪ್ರಸಾದ ಹಾಕ್ತಾರೆ. ಕ್ಯೂವಲ್ಲಿ ನಿಂತು ತಿಂದು ನಾವು ಮತ್ತು ಅಯ್ಯಪ್ಪ ದೇವರಿಗೆ ಪೂಜೆ ಕೊಡೋಣ ಅಂತ ಪೂಜೆ ಕೊಟ್ವಿ. ಎಲ್ಲ ಅವರು ಸ್ವಲ್ಪ ಸ್ಲೋ, ತುಂಬ ನಿಧಾನಕ್ಕೆ ಪೂಜೆ ತೆಗೆದು ಕೊಡೋಪಟ್ಟಿಗೆ ನಮ್ಗೆ ನಿದ್ದೆನೇ ಬಂತು ನಿಜವಾಗಿ. ಮತ್ತು ನಡ್ಕೊಂಡು ಹೋಗ್ತಾಯಿದ್ವಿ, ನಡೆದೇ ಇಲ್ಲಿ ಒಂದೊಂದು ದೇವ್ರಿಗೂ ಕೊಡಬೇಕು. ಯಾಕಂದರೆ ಬರ್ತಾ ಇರ್ತವೆ ಒಂದೊಂದು ಪಲ್ಲಕ್ಕಿನೂ ಬರ್ತಾ ನಾವು ಅದ್ರ ಮುಂದೆ ಹೋಗ್ತಾ ನಡ್ಕೊಂಡು ಹೋಗಿ ಕೊಟ್ಟು ಬರಬೇಕು ಒಂದೊಂದು ಪಲ್ಲಕ್ಕಿನೂ ಪೂಜೆನ. ಮಕ್ಕಳಾದರೆ ತುಂಬ ಟಯರ್ಡ್ ಆಗಿಬಿಟ್ರು, ಅವ್ರಿಗೆ ಸುಸ್ತಿ ಆಗಿಬಿಟ್ಟು ದೇವ್ರಿಗೆ ಪೂಜೆ ಕೊಟ್ವಿ. ಅದಾದಮೇಲೆ ಇನ್ನು ಮಂಗಳಾರತಿ ಎಲ್ಲ ತೊಗೊಂಡ್ರಿ ಫ್ರೆಂಡ್ಸ್ ಎಲ್ಲ ಮಕ್ಕಳೆಲ್ಲ. ಅಂದರೆ ಅಲಂಕಾರ ಈ ದೇವ್ರಿಗೂ ತುಂಬ ಚೆನ್ನಾಗಿ ಮಾಡಿದರು. ಅದಾದಮೇಲೆ ನಾವು ಮನೆಗೆ ಹೊರಡೋಣ ಅಂತ ರೆಡಿ ಆದ್ವಿ. ಆದರೆ ಎಲ್ಲ ತೇರಿಗೂ ಕೊಟ್ವಿ ಫ್ರೆಂಡ್ಸ್. ಇನ್ನು ನನ್ನ ಮಗಳು ದೇವ್ರ ಹತ್ರ ಹೂವೈಸ್ಕೊಂಡು ಮುಟ್ಕೊಂಡು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಮನೆಗೆ. ಸಾಕಾಯಿತು ನಮಗೂ ನಡೆದು ಇನ್ನು ಮುಗೀತು. ಇನ್ನು ನಡ್ಕೊಂಡು ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನು ಹೊರಡೋಣ ಅಂತ ಎಲ್ಲರೂ ಹೊರಡ್ತಾ ಇದ್ದೀವಿ. ಯಾಕಂದರೆ ಅಳಿಯನೂ ಮನೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅವನು. ಇನ್ನು ನಾವು ಹೋಗ್ತಾ ಇದ್ದೀವಿ ಮುಗೀತು ಅಂತ. ಅವಕ್ಕೆ 11 ಗಂಟೆ ಆಗೋಗಿತ್ತು ಫ್ರೆಂಡ್ಸ್. ಅದಕ್ಕೆ ಹೊರಡ್ತಾ ಇದ್ದೀವಿ ಮನೆಗೆ. ನನ್ನ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್, ಟಾಟಾ.